ಒಂದು ಚಿಕ್ಕಾಸು ಉಳಿಸಕ್ಕೋಸ್ಕರ ಇವ್ರಿಗೇನು ಯೋಗ್ಯತೆ ಇಲ್ವ ಒಬ್ಬ ಕೆಲಸದವರನ್ನ ಇಟ್ಕೊಂಡು ಇವ್ರ ಮನೆ ಕೆಲಸ ಮಾಡ್ಸಕ್ಕೆ, ಮನೆಯಲ್ಲಿ ಬಟ್ಟೆ ತೊಳೆಯಕ್ಕೆ, ಮನೆಯ ಕೆಲಸ ಮಾಡಕ್ಕೆ ಒಬ್ಬ ಕೈದಿ ಬೇಕಾ ಇವರಿಗೆ? ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಯನ್ನೇ ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ಉಳಿದ ಕೈದಿಗಳ ಕತೆ ಏನು? ತಾಲೂರಲ್ಲಿ ಏನಾದರೂ ಜೈಲ್ದು ಗಾರ್ಡನ್ ಇದೆಯಾ? 3 ಕಿಲೋಮೀಟರ್ ಜೈಲಿಂದ ದೂರ ಇದೆ. ಇಲ್ಲಿ ಏನು ಗಾರ್ಡನ್ ಇದೆ ಸರ್? ಜೀಪಲ್ಲಿ ಕರ್ಕೊಂಡು ಬರಬೇಕು, ಆಯ್ತಾ? ಸರಿ, ಇಲ್ಲಿ ಬಿಟ್ಟು ಹೋಗ್ಬಿಟ್ರಿ ನೀವು. ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋದು 8 ಗಂಟೆಯಿಂದ 12 ಎಷ್ಟೀಗ ಗಂಟೆ? ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ರಾಜ್ಯದ ಕಾರಾಗೃಹಗಳ ಕರ್ಮಕಾಂಡ 1-2. ಗಾಂಜಾ ಆಯಿತು, ಮೊಬೈಲ್ ಆಯಿತು, ಪಾರ್ಟಿ ಮೋಜು ಮಸ್ತಿಗಳು ದಾಂಧಲೆಗಳಾಯಿತು. ಆದರೆ ಈಗ ಬಳ್ಳಾರಿ ಕಾರಾಗೃಹದ ಒಂದು ವಿಚಿತ್ರ ಕರ್ಮಕಾಂಡವನ್ನು ಎಳೆಯಾಗಿ ಬಿಚ್ಚಿಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಜೈಲು ಅಧೀಕ್ಷಕಿ ಚಾಕರಿಗೆ ಜೀವಾವಧಿ ಕೈದಿಯ ಬಳಕೆ. ಇಂಥ ಒಂದು ಗಂಭೀರ ದೂರು ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾವು ಕಾರ್ಯಾಚರಣೆಗೆ ಇಳಿದೆವು. ಇದಕ್ಕೆ ಪೂರಕವಾದ ಸಾಕ್ಷಿ ಸಂಗ್ರಹಕ್ಕೆ ಫೀಲ್ಡ್ಗಿಳಿದೆವು. ಬಳ್ಳಾರಿ ಕಾರಾಗೃಹದ ಎಸ್ಪಿ ಲತಾ ಆರ್ ಅವರ ತಾಲೂರಿನಲ್ಲಿರುವ ಸ್ವಂತ ಮನೆಯ ಚಾಕರಿಗೆ ಜೀವಾವಧಿ ಕೈದಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರನ್ನ ಬಳಸುತ್ತಿದ್ದಾರೆ ಅನ್ನುವ ಮಾಹಿತಿಯ ಬೆನ್ನು ಹತ್ತಿ ನಾವು ಬಳ್ಳಾರಿ ಜೈಲಿನ ಹೊರಗಡೆ ಹೊಂಚು ಹಾಕಿ ಕೂತೆವು. ಸಮಯ 7:45ರಿಂದ 8 ಗಂಟೆ, ಡಿಸೆಂಬರ್ 23 ಮಂಗಳವಾರ. ಕೈದಿ ನಂಬರ್ 12547 ತಿಪ್ಪೇಸ್ವಾಮಿ ನೀಲಿ ಲುಂಗಿ ಉಟ್ಕೊಂಡು ವಾರ್ಡನ್ ಲಿಂಗರಾಜು ಸ್ವಾಮಿ ಜೊತೆಗೆ ಹೊರಬಂದು ಸ್ಕೂಟಿ ಹತ್ತಿ ಹೊರಟೇ ಬಿಟ್ರು. ನೋಡಿ ಬಂದ ಇಲ್ಲಿ ನೋಡಿ. ಈಗ ಅವನನ್ನ ಕೂರಿಸ್ಕೊಂಡು ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಅವರನ್ನ ನೋಡಿ, ಅವನೇ ಲುಂಗಿ ಹಾಕೊಂಡು ಯಾರು ಬರ್ತಾ ಇದ್ದಾನೆ ನೋಡಿ, ಅವನೇ ತಿಪ್ಪೇಸ್ವಾಮಿ. ಹೀಗೆ ಎಸ್ ಲತಾ ಅವರ ಮನೆ ಸೇರಿದ ತಿಪ್ಪೇಸ್ವಾಮಿಯನ್ನ ನಾವು ಕಾಯುತ್ತಾ ಕುಳಿತೆವು. ಬಿಂದಾಸಾಗಿ ಬೀಡಿಸೇತಾನೆ, ಭಯ ಇಲ್ಲದೆ ರಸ್ತೆಯಲ್ಲಿ ಓಡಾಡ್ತಾನೆ. ಈ ತಿಪ್ಪೇಸ್ವಾಮಿ ತನ್ನ ಕೆಲಸಕ್ಕೊಂದು ಬ್ರೇಕ್ ತೆಗೆದುಕೊಂಡು ಹೇಗೆ ಹೀರೋ ತರ ಬೀದಿ ಸೇದುತ್ತಾ ಎಸ್ಪಿ ಮನೆಯಿಂದ ಬರ್ತಾ ಇದ್ದಾನೆ ನೋಡಿ. ಹಾಗೆ ನಿಸರ್ಗ ಕರೆ ಮುಗಿಸಿ ಅಷ್ಟೇ ಬಿಂದಾಸಾಗಿ ಮನೆ ಸೇರಿದ ನೋಡಿ. ಸಮಯ ಮಧ್ಯಾಹ್ನ 12:45ರಿಂದ 1 ಗಂಟೆ. ನಾವು ಈ ತಿಪ್ಪೇಸ್ವಾಮಿ ಕೆಲಸ ಮುಗಿಸಿಕೊಂಡು ಎಸ್ಪಿ ಮನೆಯಿಂದ ಹೊರ ಬರುವುದನ್ನೇ ಕಾಯುತ್ತಿದ್ದೆವು. ಸುಮಾರು 12:55ರ ಸುಮಾರಿಗೆ ವಾರ್ಡನ್ ಲಿಂಗರಾಜು ಸ್ವಾಮಿ ಸ್ಕೂಟಿಯಲ್ಲಿ ಬಂದು ತಿಪ್ಪೇಸ್ವಾಮಿಯನ್ನ ಪಿಕಪ್ ಮಾಡಿದ್ರು. ಅವರು ಬರುತ್ತಿದ್ದಂತೆ ನಮ್ಮ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಅಲ್ಲ ಸರ್, ಅವ್ರು ಯಾರು ಸರ್? ಅವ್ರು ಯಾರು? ಅಲ್ಲ, ಅವ್ರು ಯಾರು? ಅಲ್ಲ, ಅವ್ರು ಯಾರು ಅಂತ? ಅವರು ಕೆಲಸ ಮಾಡೋದು. ಯಾರು ಎಲ್ಲಿ ಕೆಲಸ ಮಾಡೋದು ಸರ್? ಮನೆಯಲ್ಲಿ. ಹಾಂ, ಮನೆಯಲ್ಲಿ. ಯಾವ ಮನೆಯಲ್ಲಿ? ಹೌದು, ಯಾರು ಮನೆಯಲ್ಲಿ? ಯಾರು ಮನೆ ಸರ್? ಯಾಕೆ ಮೇಡಮ್? ಅಲ್ಲ, ಅವ್ರು ಯಾರು? ಅಲ್ಲ, ಏಕೆ ಹೇಳಿ? ಅಲ್ಲ, ಕೇಳಿದ್ದು ನಾನು ಪ್ರಶ್ನೆ ಕೇಳಿ. ನನಗೆ ಗೊತ್ತು ಯಾರು ಅಂತ. ಗೊತ್ತಿದೆ. ಹಾಂ, ಅವ್ರು ಯಾರು ಅಂತಲೂ ಗೊತ್ತು, ಅವ್ರು ಯಾಕೆ ಬಂದರು ಅಂತಲೂ ಗೊತ್ತು. ಅವ್ರು ಯಾರು ಸರ್? ಗೊತ್ತಿಲ್ಲ. ನೀವು ಕರ್ಕೊಂಡು ಬಂದ್ರಲ್ಲ? ಹೇಳಿ ಬಿಡಿ ಮೇಡಮ್. ಅಲ್ಲಲ್ಲ, ಅವ್ರು ನೀವು ಕರ್ಕೊಂಡು ಬಂದ್ರಲ್ಲ? ಹಾಂ ಸರ್, ಕರ್ಕೊಂಡು ಬರ್ಬೋದಲ್ಲ? ನೀವು ಹೇಳಿ ಸರ್, ಕರ್ಕೊಂಡು ಬರ್ಬೋದಾ? ಅವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದ್ರಿ? ಯಾಕೆ ಕರ್ಕೊಂಡು ಬಂದ್ರಿ? ಹೇಳಿ ಸರ್, ಹೇಳಿ ಸರ್. ಅಲ್ಲಲ್ಲ, ಹೇಳಿ ಸರ್, ನೀವು ಹೇಳಿ. ಪ್ಲೀಸ್ ಬಿಡಿ ಮೇಡಮ್. ಅಲ್ಲಲ್ಲ, ಪ್ಲೀಸ್ ಪ್ರಶ್ನೆ ಇಲ್ಲ, ನೀವು ಹೇಳಿ, ನನಗೆ ಹೇಳಿ. ನೀವು ಹೆಂಗೆ ಕರ್ಕೊಂಡು ಬಂದ್ರಿ? ಬೈಕ್ ಮೇಲೆ. ಹೌದು, ಯಾಕೆ ಕರ್ಕೊಂಡು ಬಂದ್ರಿ? ನಾನು ಕೇಳಿದ್ದು
ನೀವು ನ್ಯಾಯ ಹೇಳ್ಬೇಕಾದವರು, ಕಾನೂನು ಹೇಳ್ಬೇಕಾದವರು. ಮ್ಯಾನ್ಯುವಲಿ ಪ್ರಕಾರ ಕೆಲಸ ಮಾಡೋದು ನಾವು ಇದು ಕೈದಿಗಳನ್ನ ಕೆಲಸಕ್ಕೆ ಯೂಸ್ ಮಾಡುವಂತ ಇದೆ madam. ಹೌದು, ಅದು ಗೊತ್ತು. ಎಲ್ಲಿ? ವೇರ್? ಜೈಲ್ ಪ್ರಿಸನ್ ಒಳಗೆ. ಇಲ್ಲ, ಪ್ರಿಸನ್ ಗಾರ್ಡನಲ್ಲೂ ಮಾಡೋದು. ಆಯ್ತು, ಇದು ಎಲ್ಲಿದೆ ಗಾರ್ಡನ್? ಇದು ಪ್ರಿಸನ್ ಗಾರ್ಡನ್. ಪ್ರಿಸನ್ ಗಾರ್ಡನ್ ಸರ್ ಇದು? ಅದು ಯಾರ ಮನೆ ನೋಡಿ? ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಅದು ಯಾರ ಮನೆ? ಅದು ಗೊತ್ತಿಲ್ಲ. ಅದು ಈಗ ನೀವು ಒಳಗಿಂದ ಕರ್ಕೊಂಡು ಬಂದ್ರಲ್ಲ, ಯಾರ ಮನೆ? ಅಲ್ಲ, ನಾನು ನೋಡಿದ್ದೀನಿ, ನನ್ನ ಹತ್ರ ಇದೆ. ಇಲ್ಲ ಮೇಡಮ್, ನಮ್ಮ ಹತ್ರ ಎಲ್ಲ ನಾವೆಲ್ಲ ನೋಡಿದ್ದೀವಿ, ರೆಕಾರ್ಡ್ ಮಾಡಿದ್ದೀವಿ. ನೀವು ಬೆಳಗ್ಗೆ ಜೈಲಿಂದ ಬಂದಿದ್ದು ನೋಡಿದ್ದೀವಿ, ಕರ್ಕೊಂಡು ಬಂದಿದ್ದು ನೋಡಿದ್ದೀವಿ, ಒಳಗೆ ಬಿಟ್ಟಿದ್ದೂ ಇದೆ ನನ್ನ ಹತ್ರ, ವಿಡಿಯೋ ಎಲ್ಲವೂ ಇದೆ. ನೀವು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾನು ಕಾಯ್ತಾ ಇದ್ದೆ. ಒಬ್ಬ ಕೈದಿಯನ್ನು, ಜೀವಾವಧಿ ಶಿಕ್ಷೆಗೊಳಗಾದ ಕೈದಿಯನ್ನು ನೀವು ಸ್ಕೂಟ್ರಲ್ಲಿ ಹಿಡ್ಕೊಂಡು ಬಂದು ಜೈಲಿಂದ ಹೊರಗೆ ಕರ್ಕೊಂಡು ಬಂದಿದ್ದೀರಿ ಅಂತಂದರೆ ಗ್ಯಾಂಗ್ ಇದೆ ಮೇಡಮ್. ಏನು? ಮ್ಯಾನ್ಯುವಲ್ ಪ್ರಕಾರ ಗ್ಯಾಂಗ್ ಕೆಲಸ ಮಾಡುವುದು. ಹೌದು, ಜೈಲಲ್ಲಿ ನೀವು ಸ್ಕೂಟ್ರಲ್ಲಿ ಕರ್ಕೊಂಡು ಬರ್ಬೋದು ಅಂತಾನೆ? ಎಲ್ಲ ಜೀಪಲ್ಲಿ ಕರ್ಕೊಂಡು ಬರ್ಬೇಕಾಗಿತ್ತು ಮೇಡಮ್. ಎಲ್ಲಿ ಕರ್ಕೊಂಡು ಹೋಗ್ಬೋದು ಸರ್? ಯಾರಿಗೆ? ಯಾವ ಗಾರ್ಡನ್? ಜೈಲ್ ಗಾರ್ಡನ್. ಇದು ಜೈಲ್ ಗಾರ್ಡನ್. ಇದು ಊರಿನ ಹೆಸರೇನು? ತಾಲೂರು. ತಾಲೂರಲ್ಲಿ ಏನಾದರೂ ಜೈಲ್ದು ಗಾರ್ಡನ್ ಇದೆಯಾ? 3 ಕಿಲೋಮೀಟರ್ ಜೈಲಿಂದ ದೂರ ಇದೆ. ಇಲ್ಲಿ ಏನು ಗಾರ್ಡನ್ ಇದೆ ಸರ್? ಯಾವ ಗಾರ್ಡನ್ ಇದೆ? ಅಲ್ಲ ಹೇಳಿ ಸರ್. ನೋಡಿ ಮೇಡಮ್, ಆರಾಮ್ಸೆ ಮನೆಯಿಂದ ಬರ್ತಾನೆ, ಬೀಡಿ ಎಳ್ಕೊಂಡು ಹೋಗ್ತಾನೆ. ಅವನು ವಿಡಿಯೋ ಇದೆ ನನ್ನ ಹತ್ರ. ಅಲ್ಲಿಂದ ಬರ್ತಾನೆ, ಇಲ್ಲಿ ಬೀಡಿ ಎಳ್ಕೊಂಡು ಹೋದ, ಬಂದ, ಹಂಗೆ ಬಿಟ್ಟರೆ ಅವ್ನು ಜೈಲಲ್ಲಿ ಕೈದಿ ಎಲ್ಲೋ ಹೋಗ್ಬಿಟ್ರೆ ಸರ್? ಎಲ್ಲಾದರೂ ಹೋಗ್ಬಿಟ್ರೆ ಯಾರು ಹೊಣೆ? ಅದು ಜೀವಾವಧಿ ಶಿಕ್ಷೆಗೊಳಗಾದವನು, ಬೀಯಿಂಗ್ ಅ ವಾರ್ಡನ್. ಹಾಗಾದ್ರೆ ಲತಾ ಅವರ ಮನೆಗೆ ನೀವು ಕರ್ಕೊಂಡು ಬಂದಿದ್ದೀರಿ ಅಂತ ಆದರೆ ಅವರ ಆದೇಶದಿಂದಲೇ ಬಂದಿರಬೇಕು ನೀವು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.